ಇವತ್ತು ಕಾಂಗ್ರೆಸ್ ನಾಯಕರೆಲ್ಲ ರಾಜಭವನದ ವಿರುದ್ಧ ಬೀದಿಗಿಳಿದಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ MLCಗಳಾದಂತಹ ಐವಾನ್ ಡಿಸೋಜ ಸರ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಮತ್ತೊಮ್ಮೆ ಬೀದಿಗಿಳಿದು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಸ್ಥಿತಿ ನಿರ್ಮಾಣ ಇವತ್ತು ರಾಜ್ಯಪಾಲರು ಮಾಡಿಕೊಟ್ಟಿರ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಏನಿದೆ, ಇವತ್ತು ಅನೇಕ ಪ್ರಕರಣಗಳು ರಾಜ್ಯಪಾಲರ ಮುಂದೆ ಇದ್ರೂ ಕೂಡ ಅದು ಲೋಕಾಯುಕ್ತದವರು ಈಗಾಗಲೇ ಕುಮಾರಸ್ವಾಮಿ ಅವರ ವಿರುದ್ಧ ಕ್ರಮ ತಗೊಳ್ಬೇಕು, ನಮಗೆ ಅನುಮತಿ ಕೊಡಿ ಪ್ರಾಸಿಕ್ಯೂಷನ್ಗೆ ಅಂತ ಕೇಳಿದ್ದಾರೆ. ಅದೇ ರೀತಿ ಜೊಲ್ಲೆ ಅವರದ್ದಿದೆ, ನಿರಾಣಿ ಅವರದ್ದಿದೆ. ಇಂತಹ ಪ್ರಕರಣಗಳನ್ನ ತಾವು ಯಾವುದೇ ಕ್ರಮ ತೆಗೆದುಕೊಳ್ಳದೆ, ಬಿಜೆಪಿ JDS ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ, ಕೇವಲ ಕಾಂಗ್ರೆಸ್ ಮುಖ್ಯಮಂತ್ರಿಯವರು ಮಾತ್ರ ವಿರುದ್ಧವಾಗಿ ನೀವು ಏನು ಇವತ್ತು ಕಂಪ್ಲೇಂಟ್ ಸಿಕ್ಕಿ ಅರ್ಧ ಗಂಟೆ ಒಳಗಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಶೋಕಸ್ ನೋಟಿಸ್ ಕೊಡ್ತೀರಿ ಅಂತ ಆದರೆ ನೀವು ಪಕ್ಷಪಾತವಾಗಿ ಮಾಡ್ತಾ ಇದ್ದೀರಿ. ಪಕ್ಷಾತೀತವಾಗಿ ನಡೆಯಬೇಕಾದವರು ನೀವು ಪಕ್ಷಪಾತ ಮಾಡತಕ್ಕಂಥದ್ದನ್ನು ನಿಲ್ಲಿಸಿ ಅಂತ ಹೇಳುವಂಥದ್ದು ನಮ್ಮ ಇವತ್ತು ಬೇಡಿಕೆ ಇದೆ. ಸರ್, ಹಿಂದೆನೂ ಸಭೆ ಏನು ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ನಿರ್ಣಯವನ್ನ ರಾಜಭವನಕ್ಕೂ ಕೂಡ ತಲುಪಿಸಿದ್ರೆ ಅದು ಯಾವುದೂ ಕೂಡ ಪ್ರಯೋಜನಕ್ಕೆ ಬಂದಿಲ್ಲ. ಇದೀಗ ಮತ್ತೊಮ್ಮೆ ಮನವಿ ಮಾಡೋದಕ್ಕೆ ರಾಜಭವನ ಚಲೋ ಮಾಡ್ತಿದ್ದೀರಿ. ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಅನ್ನುವಂತಹ ನಾವು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು, ರಾಜ್ಯಪಾಲರು ಕಣ್ಣು ತೆರೆಯಬೇಕು. ಅವರು ಕಾನೂನಿನ ರಕ್ಷಕರು, ಈಸ್ ಎ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಅವರ ಮೇಲೆ ಜವಾಬ್ದಾರಿ ಇದೆ. ಹಾಗಾಗಿ ನಾವು ಜನರ ಮುಂದೆ ತರುವಂತದ್ದು ಕೂಡ ನಮ್ದು ಜವಾಬ್ದಾರಿ ಇದೆ. ಒಂದು ಸರ್ಕಾರವಾಗಿ ಇವತ್ತು ಎಂಟೈರ್ ಸರ್ಕಾರ ಇವತ್ತು ಪಾದಯಾತ್ರೆ ಮೂಲಕ ಗವರ್ನರ್ ಮನೆಗೆ ಹೋಗತಕ್ಕಂಥ ಉದ್ದೇಶ, ನಿಮ್ಮ ಮುಂದೆ ಇರತಕ್ಕಂಥ ಇತರ ಪ್ರಕರಣವನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕು, ಕ್ರಮ ತಗೊಳ್ಬೇಕು ಮತ್ತು ಅದರ ಬಗ್ಗೆ ಶೀಘ್ರವಾದ ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂತದ್ದು ನಮ್ಮ ಈ ಪ್ರತಿಭಟನೆ ಉದ್ದೇಶ. ಸರ್, ಈಗ ನಿಮ್ಮ ಪ್ರತಿಭಟನೆ, ನಿಮ್ಮ ಕೂಗು, ನಿಮ್ಮ ಮನವಿ ಇದೀಗ ರಾಷ್ಟ್ರಪತಿಯವರಿಗೂ ಕೂಡ ತಲುಪಿರುವಂತದ್ದು. ರಮೇಶ್ ಬಾಬು ಅವರು ಬರೆದಂತಹ ಪತ್ರಕ್ಕೆ ಇದೀಗ ಅವರು ರಿಪ್ಲೈ ಮಾಡಿದ್ದಾರೆ, ಏನು CS ಅವ್ರಿಗೆ. ಸೊ ಇದು ಕೂಡ ರಾಷ್ಟ್ರಪತಿ ಭವನಕ್ಕೂ ಕೂಡ ತಲುಪುವಂತಹದ್ದು ಇದೀಗ ಆಗ್ತಾ ಇರುವಂತದ್ದು ನೋಡ್ತಾ ಇದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತಹದ್ದು. ಯಾವಾಗ ಗವರ್ನರ್ ಅವರು ಕಾನ್ಸ್ಟಿಟ್ಯೂಷನ್ ಹುದ್ದೆ ಇರತಕ್ಕಂಥವರು ಪಕ್ಷಾತೀತವಾಗಿ ಕೆಲಸ ಮಾಡೋದಿಲ್ಲ, ಪಕ್ಷಪಾತ ಮಾಡತಕ್ಕಂಥ ಕೆಲಸಗಳು ಮಾಡಿದಾಗ ಈ ತರದ ವಿಚಾರಗಳು ನಡೆಯುತ್ತವೆ. ಅನೇಕ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಈ ರೀತಿ ನಡೆದಿದ್ದಾವೆ. ಕಾನೂನು ರಕ್ಷಣೆ ಮಾಡುವವರು ಕಾನೂನಿನಲ್ಲಿ ಯಾವುದೇ ಪಕ್ಷಪಾತ ಆಗದಾಗೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಇದು ಗವರ್ನರ್ ಆಫೀಸಿಗೆ ಯಾಕೆ ಹೋಗಬೇಕಾಗಿತ್ತು? ಇದು ರಾಷ್ಟ್ರಪತಿಯವರಿಗೆ ಯಾಕೆ ಹೋಗಬೇಕಾಗಿತ್ತು? ನೀವು ಎಲ್ಲಿಯೋ ಒಂದು ಕಡೆ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದೀರಿ. ಇದನ್ನು ಬಿಡಬೇಕು. ರಾಜ್ಯದಲ್ಲಿ ಇವತ್ತು ಚುನಾಯಿತ ಸರ್ಕಾರ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೂ ತಪ್ಪು ಮಾಡದೇ ಇದ್ದಾಗ, ಒಂದು ವಿಸ್ಪರ್ ಆಫ್ ಎವಿಡೆನ್ಸ್ ಇಲ್ಲದೇ ಇದ್ದಾಗ ಕೂಡ ನೀವು ಒಂದು ಚುನಾಯಿತ ಸರ್ಕಾರವನ್ನು ತೊಂದರೆ ಮಾಡಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದೀರಿ. ಹಾಗಾಗಿ ಇದನ್ನೆಲ್ಲ ಬಿಟ್ಟು ಬಿಡಿ ಅಂತ ಹೇಳುವಂಥದ್ದು ನಮ್ಮ ಈ ಪಾದಯಾತ್ರೆ ಉದ್ದೇಶ. ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕೋ ತಗೊಳ್ಳಿ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡುವಂತ ಪ್ರಮೇಯವನ್ನು ಬಿಟ್ಟು ಬಿಡಿ ಅಂತ ಹೇಳುವಂತ ನಮ್ಮ ಉದ್ದೇಶ. ಇದಿಷ್ಟು MLCಗಳಾದಂತಹ ಐವಾನ್ ಡಿಸೋಜ ಅವರ ಮಾತು. ಕ್ಯಾಮರಾಮನ್ ಧನರಾಜ್ ಜೊತೆ ದೀಪಕ್ ಕುಕ್ಕವಾಡ, ಪವರ್ TV, ಬೆಂಗಳೂರು.